ಎಲ್ಲರಿಗೂ ಮಧ್ಯಾಹ್ನದ ಭಾಷೆಯದು ನೋಡಿ. ನಾವು ನಿಮ್ಗೆ ಗ್ರಂಥಾಲಯಕ್ಕೆ ಯಾಕೆ ಕರ್ಕೊಂಡ್ಬರ್ತೀವಿ? ಕರೆಕ್ಟ್, ಹೊಸ ಮಾಹಿತಿ ಇದ್ರೆ ಕೊಡೋದು. ಮತ್ತೆ ಇಲ್ಲಿ ಬಂದ್ರೆ ನಿಮ್ಗೆ ಏನೋ ಒಂದು ಲಾಭ ಆಗಿರುತ್ತಲ್ಲ. ಗ್ರಾಮರ್ ಹಾಂ, ಮತ್ತೆ ಅಕ್ಷರ ದುಂಡಾಗೋದು ಇವೆಲ್ಲ ಹೌದಿಲ್ಲ. ಅಂದ್ರೆ ಏನಪ್ಪ, ನಂದು ಇಲ್ಲಿ ನಾ ಏನು ಮಾಡ್ತಕ್ಕಂಥ ಚಟುವಟಿಕೆ ಉದ್ದೇಶ ಏನಂತಂದ್ರೆ ನೀವು ನಮ್ಮ ಗ್ರಂಥಾಲಯದ ಸಂಪರ್ಕ ಬರಲಿ ಅಂತ ಹೇಳಿ. ಹೌದಾ? ಅಂದ್ರೆ ಗ್ರಂಥಾಲಯದೊಳಗೆ ಈ ಥರದ ವ್ಯವಸ್ಥೆ ಇನ್ನೂ ನೋಡ್ರಿ, ನಾ ಏನು ಹೇಳ್ತೀನ ಅದಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಸಿಗುತ್ತೆ. ಇಲ್ಲೇ ನಮ್ಮ ಗ್ರಂಥಾಲಯ ಸಿಗುತ್ತೆ. ನೀವು ಓದ್ಲಿ, ಅದನ್ನ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ಕರ್ಕೊಂಡು ಬಂದಿರ್ತೇನೆ. ಹೌದಲ್ಲ? ಹೇಳ್ರಿ, ಖುಷಿನಾ? ಸರಿ, ಹಾಗಂದ್ರೆ ಇವತ್ತು ನಾನು ಏನು ಮಾಡ್ತೀನಿ ಅಂತಂದ್ರೆ ಕೆಲವೊಂದಿಷ್ಟು ಗಣಿತದ ಬಗ್ಗೆ ನೀವು ಮಾಹಿತಿ ಕೊಡ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಇರ್ತಾವ, ಕೆಲವೊಂದಿಷ್ಟು ಇನ್ನಿಷ್ಟು ಹೊಸ ಇರ್ತಾವ, ಅವು ನಮ್ಮ ಗ್ರಂಥಾಲಯ ಸಿಗ್ತಾವ. ಅವು ಯಾವ ಥರ ಇರ್ತಾವೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ನೀವು ಹೆಚ್ಚಿನಲ್ಲಿ ಓದ್ಕೋಬೋದು. ಅಂದರೆ ನೀವು ಬಂದು ಓದಿ ಮಾಹಿತಿ ತಗೊಳ್ಳಿ ಅನ್ನೋ ಉದ್ದೇಶಕ್ಕಿಂತ ನಾವು ಮಾಡ್ತಿರ್ತೀವಿ. ಈ ನೋಡಿ, ಈ ಹೇಳಿದಲ್ಲ ಇಲ್ಲಿ ಪೂಜೆ ಬರ್ದಿಲ್ಲ. ಈ ಪೂಜೆ ನೋಡ್ರಿ, ಈಗ 1 2 3 4 5 6 7 8 9 10 11 12 13 14 15 16 17 18 ಹೌದಾ? ಹಂಗ ಕೂಡ್ಸೋದು ಅಂತಂದ್ರೆ ಇಷ್ಟು ಕೂಡ್ಸಿದ್ರೆ ಎಷ್ಟಾಗ 18. ಆದ್ರೆ ನೋಡ್ರಿ, ಈಗ ಒಂದು ವೃತ್ತದೊಳಗೆ ಎಷ್ಟು ಪೂಜೆ ಅದಾವ? ಎಷ್ಟು ವೃತ್ತ ಅದಾವ? 3 ಗುಂಡ್ಲೆ 6 ಅಲ್ಲ? 3 ಗುಂಡ್ಲೆ 6 ಅಂದ್ರೆ ಎಷ್ಟಾದ್ರು? 18. ಹಂಗಂದ್ರೆ ಕೂಡ್ಸೋದು ಅಂದ್ರೆ ಬಹಳ ಟೈಮ್ ಹಿಡಿದ. ಫಸ್ಟ್ ನೀವು ನೋಡಿ ಏನು ಮಾಡ್ತೀವಿ ಗೊತ್ತಾ? ಇವು 3 ಅಂತ ಬರಿತೀವಿ, ಮತ್ತೆ ಇವು 3 ಅಂತ ಬರಿತೀವಿ, ಮತ್ತೆ ಇವು 3 ಅಂತ ಬರ್ತೀವಿ, ಇವು 3 ಹೌದಾ? 1 2 3 4 5 6 ಹೌದಾ? ಹಿಂಗೆ ಬರೋದು, ಹಿಂಗೆ ಕೂಡ್ಸೋದು. ಇದ್ರಲ್ಲಿ ಎಷ್ಟಾಗತ್ತೆ? 3 6 9 12 15 18. ಇದು ಕೂಡ್ಸೋ ಲೆಕ್ಕ, ಇದು ಗುಣಿಸು ಲೆಕ್ಕ. ನೋಡಿ, ಸಣ್ಣ ಇದ್ರೆ ಮಾಡ್ಬೋದು, ಭಾಳಷ್ಟು ಇದ್ವು ಅಂತಂದ್ರೆ ಜಾಸ್ತಿ ಟೈಮ್ ಇರ್ತಿಲ್ಲ. ಅದಕ್ಕೆ ಆ ಕೂಡ್ಸೋದರ ಸಂಕ್ಷಿಪ್ತ ರೂಪನ ಗುಣಾಕಾರ. ಇಲ್ಲಿ ಏನು ಗೊತ್ತಾನೆ, ಒಂದು ವೃತ್ತದೊಳಗೆ ಎಷ್ಟು ಪೂಜೆ ಅಂತ ಗೊತ್ತಾದ, ಎಷ್ಟು ವೃತ್ತಗಳು ಅಂತ ಗೊತ್ತಾದ, ಅದು ಗುಣಿಸ್ಬಿಟ್ಟು ಬಂದ್ಬಿಡ್ತೈತಿ. ಅಂದ್ರೆ ಇಲ್ಲೇ ಬರೀದು ಕಡಿಮೆ ಇರ್ತೈತಿ, ಶ್ರಮ ಕಡಿಮೆ ಆಗುತ್ತೆ, ಜಲ್ದಿ ಮಾಡ್ಬೋದಲ್ಲ. ಅಂದ್ರೆ ಸಂಕಲನ ಅಂತ ಹೇಳ್ತೀವಲ್ಲ, ಅದರ ಸಂಕ್ಷಿಪ್ತ ಮಾಡೋದು ಗುಣಾಕಾರ. ಈ ಗುಣಾಕಾರದೊಳಗೆ ನೋಡ್ರಿ, ಈಗಾಗಲೇ ನೀವು ಗುಣಾಕಾರ ಕಲ್ತಿರಿ. ಇನ್ನು ಸ್ವಲ್ಪ ವಿಶೇಷ ಹೇಳ್ತೀನಿ. ಈಗ 32 ಗುಂಡ್ಲೆ 21 ಅಂತ ಹೇಳಿ ಸಾಮಾನ್ಯ ನಿಮಗೆಲ್ಲ 30 ಮಟ್ಟ ಬಗ್ಗೆ ಕಲ್ತಿರ್ತಿರಲ್ಲ. ಈಗ ನೋಡ್ರಿ, ಅಕಸ್ಮಾತ್ ದೊಡ್ಡ ಬಗ್ಗೆ ಬಂದ್ರೆ ಏನು ಮಾಡ್ತೀರಿ? ಮತ್ತೆ ಸಣ್ಣ ನೋಡೋಣ. ಈಗ 21 32 ಗುಣಾಕಾರ ಹೆಂಗ್ ಮಾಡ್ತೀರಿ? 21ರಲ್ಲಿ ಗುಣಿಸ್ತೀರಿ, ಹೌದಾ? ಈಗ ನೋಡಿ, ಅಕಸ್ಮಾತ್ 20 ಮಾಡಿ ನಿಮ್ಗೆ 21 ಬಗ್ಗೆ ಕಷ್ಟ ಆಗ್ತಿತ್ತು ಅಂದ್ರೆ ಏನ್ ಮಾಡ್ತೀರಿ? ಹೌದಾ? ಪ್ಲಸ್ ಹಾಕೋಣಲ್ಲ. ಗುಡ್. ಅಂದ್ರೆ ಈಗ ಗುಡಿಸ್ಬೇಕಂತ ಅರ್ಥಲ್ಲ. 2ಕ್ಕೆ 2 ಹಚ್ಚುದಾ? 3 ಹಾಕು. 672 ಬಂತಲ್ಲ. ನೋಡಿ, 21 ಗುಣಿಸಿ ಅಷ್ಟೇ ಬರ್ತದೆ. ನಿಮ್ಗೆ 20 ಬಗ್ಗೆ ಬರ್ತಿತ್ತು ಅಂದ್ರೆ ಸರಿ ಆಗುತ್ತೆ. ನಾನು ಈಗ ಸಣ್ಣದು ಮಾಡ್ತೀನಿ, ಆಮೇಲೆ ಈಗ ನಾನು 42 ಬಗ್ಗೆ ಹೇಳ್ತೀನಿ, ಅವಾಗ ಹೆಂಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ಈ ಸಣ್ಣದು ಹೇಳಿ 21 ಬಗ್ಗೆ ಹೇಳಿ, ನಾವು 21 ಹಿಂಗೆ ಮಾಡ್ತೀವಲ್ಲ, ಇನ್ನೊಂದು ರೀತಿ ನಾವು ಮಾಡೋಣ, ಹೆಂಗೆ ಮಾಡೋದು ಅಂತ. ಈಗ ನೋಡಿ, ಈಗ ಈ 32 ಇದಲ್ಲ, ಇನ್ನು 3 2 ಹಿಂಗೆ ಬರ್ತೀವಿ. ಆಮೇಲೆ 21 ಇದಲ್ಲ, 2 1 ಹಿಂಗೆ ಬರ್ತೀವಿ. ದೂರ ಬರ್ರಿ. ನೋಡಿ, ಈಗ ಏನು ಮಾಡ್ಬೇಕಾ? ಈ 2 ಒಂದೇ ಥರ ಗುಣಿಸ್ಬೇಕು. 2 ಗುಂಡ್ಲೆ 1 ಗುಣಿಸ್ಬೇಕು. ಆಮೇಲೆ ಈ 3 ಗುಂಡ್ಲೆ 2 ಐತ್ರ ಇದು ಗುಣಿಸ್ಬೇಕು, ಹೌದಾ? ನೋಡಿ, ಆಮೇಲೆ ಹಿಂಗ ಈ 2 ಗುಂಡ್ಲೆ 2 ಇಲ್ಲ, ಹಿಂಗೆ ಗುಣಿಸ್ಬೇಕು ಕ್ರಾಸಿಂಗ್ ಅಲ್ಲಿ. ಈ 2 ಗುಂಡ್ಲೆ 2 ಗುಣಿಸ್ಬೇಕು, 2 ಗುಂಡ್ಲೆ 2. ಆಮೇಲೆ 3
ಗುಂಡ್ಲೆ 1 ಹೌದಾ. ಈ ನೋಡ್ರಿ 2 1 3 3 3 7 6 2 7 3 1 ಆತ. ಈಗ ಏನು ಮಾಡಿ ಗೊತ್ತಾ, ನಾವು ಇದು ಬರ್ತೀವಲ್ಲ ಈಗ ಕೆಳಗೆ ಏನು ಬರ್ತೀವಿ ಹಿಂಗೆ ಬರ್ತೀವಿ. ಹೆಂಗಂತಂದ್ರೆ 2 1 2 ಆತ. ಆಮೇಲೆ 3 7 ಇಲ್ಲಿ ನೋಡ್ರಿ ಈ 2 ಗುಂಡ್ಲೆ 2 3 ಗುಂಡ್ಲೆ 1 ಗುಣಿಸಿದ ಎಷ್ಟು ಅಂತಂದ್ರೆ 4 ಐತಿ, 3 ಐತಿ. 4 3 ಕೂಡಿಸೋಣ ಎಷ್ಟಾಗದೆ ನೋಡ್ರಿ 672 ಬಂತ. ಇದು ಈಜಿ ಅನ್ಸುತ್ತಲ್ಲ. ಹಾ ನೋಡಿ ಏನ್ ಮಾಡಿ ನಾನು ಅಂತಂದ್ರೆ ಇದನ್ನು ಗುಣಿಸ್ಕೊಂಡೆ ಆಮೇಲೆ ಈ ಮೂಲಿ ಮೇಲೆ ಗುಣಿಸ್ಕೊಂಡು ಈ ಮೂಲಿ ಮೇಲೆ ಗುಣಿಸಿದ್ದ ಕೂಡಿಸಿಬಿಟ್ರೆ ಎಷ್ಟು ಬಂತು ಉತ್ತರ 7 ಬಂತಲ್ಲ. ಅಂದ್ರೆ 672. ಇದು ಸೇಮ್ ಬಂತಲ್ಲ. ಇದು ಈಸಿ ಅನ್ಸುತ್ತಲ್ಲ. ಇನ್ನೊಂದು ಈಸಿ ಮೆಥಡ್ ಹೇಳ್ತೀನಿ. ಈ ನೋಡಿ ಈಗ 32 ಅಂತಿಲ್ಲ, ನಾನು ಏನ್ ಮಾಡ್ತೀನಿ ಹಿಂಗ್ 3 ಗೆರೆ ಬಿಡ್ತೀನಿ. ಎಷ್ಟು ಗೆರೆ ಬಿಡ್ತೀನಿ? 3. ಆಮೇಲೆ 2 ಐತಲ್ಲ, 2 ಗೆರೆ ಬಿಡ್ತೀನಿ. ಆಯ್ತಾ? ಇಷ್ಟು ಗೆರೆ ಬಿಡ್ತಾನ. ಇಲ್ಲಿ ನೋಡಿ ಇದು ಆದ್ಮೇಲೆ ಈಗ ನೋಡಿ ಇಲ್ಲಿ ಎಷ್ಟೈತಿ 2 ಐತಲ್ಲ.